ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಸಾಲು ಸಾಲಾಗಿ ವಿಭಿನ್ನ ರೀತಿಯ ಸಿನಿಮಾಗಳನ್ನ ಕೊಡ್ತಾ ಬರ್ತಾ ಇರುವಂತಹ ಪೃಥ್ವಿ ಅಂಬರ್ ಮತ್ತೊಂದು ಹೊಸ ಲುಕ್ನಲ್ಲಿ ಬರ್ತಿದ್ದಾರೆ. ಅದೇ ಚೌಕಿದಾರ್. ಇತ್ತೀಚೆಗಷ್ಟೇ ಇನ್ಸ್ಟಾದಲ್ಲಿ ರೀಲ್ಸ್ ನೋಡುವಾಗ ಒಂದು ಸಾಂಗ್ ಕೇಳಿದೆ, ಸಿಕ್ಕಾಪಡೆ ಕ್ಯಾಚಿ ಆಗಿತ್ತು. ಅದು ಯಾವ ಸಿನಿಮಾದು ಅಂತ ನೋಡಿ ಅದರ ಫುಲ್ ಸಾಂಗ್ ಕೇಳಿದಾಗ ನನಗಂತೂ ತುಂಬಾ ಇಷ್ಟ ಆಯಿತು. ಅದ್ರ ಜೊತೆಗೆ ಅದೇ ಫಿಲ್ಮ್ನ ಮತ್ತೊಂದು ಸಾಂಗ್ ಕೇಳಿದೆ, ಅದು ಕೂಡ ಸೂಪರ್ ಆಗಿತ್ತು. ಈ ಎರಡು ಸಾಂಗ್ ಬಗ್ಗೆ ನನ್ನ ಅಭಿಪ್ರಾಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ಕಂಟೆಂಟ್ ಮಾಡ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ಆ ಎರಡು ಸಾಂಗ್ ಚೌಕಿದಾರ್ ಸಿನಿಮಾದು. ನಾನು ಮೊದಲು ಕೇಳಿದ್ದು ಅಪ್ಪ ಆ್ಯಂಥಮ್. ತಂದೆ ಬಗ್ಗೆ ಇಲ್ಲಿವರೆಗೂ ಸಾಕಷ್ಟು ಸಾಂಗ್ಸ್ ಬಂದಿದ್ರೂ ಕೂಡ ಈ ಸಾಂಗ್ ಅದೆಲ್ಲದಕ್ಕಿಂತ ಬೇರೆಯೇ ಫೀಲ್ ಕೊಡುತ್ತೆ. ವಿಜಯ್ ಪ್ರಕಾಶ್ ಅವರ ವಾಯ್ಸ್ ಹಾಡಿಗೆ ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಇದಕ್ಕೆ ಸಾಹಿತ್ಯ ಬರೆದಿರೋದು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ರವರು. ನಾಗೇಂದ್ರ ಪ್ರಸಾದ್ ಅವರು ಯಾವುದೇ ಒಂದು ರೀತಿಯ ಸಾಹಿತ್ಯಕ್ಕೆ ಸ್ಟಿಕ್ ಆನ್ ಆದೋರಲ್ಲ. ಹೀರೋ ಇಂಟ್ರೋಗೆ, ಪ್ಯಾಥೋ ಸಿಚುಯೇಷನ್ಗೆ ಅಥವಾ ಟಪಾಂಗುಚಿಗೆ ಎಲ್ಲ ಜಾನ್ರ ಹಾಡನ್ನು ಬರೆದು ಗೆದ್ದವರು. ಈ ಹಾಡಿನಲ್ಲಿ ಅವರು ತುಂಬ ತೂಕವಾಗಿರುವಂಥ ಪದಗಳನ್ನ ಬಳಸಿರೋದು ಜನಕ್ಕೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಕೇವಲ ಪ್ರಾಸ ಸೇರಿಸೋದಷ್ಟೇ ಅಲ್ಲ, ಅದರಿಂದ ಆಚೆ ಸಾಹಿತ್ಯಕ್ಕೆ ಒಂದು ಫೀಲ್ ಇರಬೇಕು. ಆ ಫೀಲ್ ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬರೋದಾದರೆ ಸಚಿನ್ ಬಸ್ರೂರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇನ್ನು ಈ ಹಾಡಿನಲ್ಲಿ ಹೆಚ್ಚು ಇನ್ಸ್ಟ್ರೂಮೆಂಟ್ಗಳ ಅಬ್ಬರ ಇಲ್ಲ, ಮೆಲೋಡಿಯಾಗಿ ಹೋಗೋದ್ರಿಂದ ಜನಕ್ಕೆ ಎಮೋಷ್ನಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸಾಯಿ ಕುಮಾರ್ ಹಾಗೆಯೇ ಪೃಥ್ವಿ ಅಂಬರ್ ಅಪ್ಪ ಮಗ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಹಾಡು ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರ ಕಷ್ಟಗಳನ್ನ ಒಬ್ಬ ಮಧ್ಯಮ ವರ್ಗದ ಕುಟುಂಬದಲ್ಲಿರುವಂಥ ತಂದೆಯಾಗಿ ಅವರ ಅಸಹಾಯಕತೆ, ನೋವು, ಇನ್ನು ಮನೆಗೋಸ್ಕರ ಫ್ಯಾಮಿಲಿಗೋಸ್ಕರ ಮಾಡೋ ತ್ಯಾಗವನ್ನು ಎತ್ತಿ ಹಿಡಿಯುತ್ತೆ. ಆದರೆ ಸಿನಿಮಾದಿಂದ ಆಚೆಗೆ ಇದು ಪ್ರತಿಯೊಬ್ಬ ತಂದೆಗೂ ಕನೆಕ್ಟ್ ಆಗುತ್ತೆ. ಕೇಳ್ತಾ ಇದ್ರೆ ಅದರಲ್ಲೇ ಮುಳುಗೋಗ್ತೀರಾ. ಇನ್ನು ಈ ಸಿನಿಮಾದ ಮತ್ತೊಂದು ಹಾಡು ಓ ಮೈ ಬ್ರೋ. ಇದು ಪಕ್ಕಾ ಲೋಕಲ್ ಟಪ್ಪಂಗುಚಿ ಸಾಂಗ್. ಇದನ್ನು ರಚನೆ ಮಾಡಿದ್ದು ಕೂಡ ನಾಗೇಂದ್ರ ಪ್ರಸಾದ್ ಅವರು. ಇಲ್ಲಿ ಪೃಥ್ವಿ ಅಂಬರ್ ಜೊತೆಗೆ ಸಾಯಿ ಕುಮಾರ್ ಸ್ಟೆಪ್ ಹಾಕಿರೋದು ಸಖತ್ ಮಜಾ ಕೊಡುತ್ತೆ. ಕೈಲಾಶ್ ಖೇರ್ ಅವರ ರಗಡ್ ವಾಯ್ಸ್, ಇನ್ನು ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ಗೆ ಯೂಸ್ ಮಾಡಿರೋ ಕೆಲವು ಕ್ವಿರ್ಕಿ ಸೌಂಡ್ಸ್, ಮುರಳಿ ಮಾಸ್ಟರ್ ಮಾಡಿಸಿರುವಂಥ ಕೊರಿಯೋಗ್ರಫಿ ಎಲ್ಲ ಸೇರಿ ಲೋಕಲ್ ಬಾಯ್ಸ್ಗೆ ಒಳ್ಳೆ ಡ್ಯಾನ್ಸಿಂಗ್ ನಂಬರ್ ಕೊಟ್ಟಿರೋ ಹಾಗಾಗಿದೆ. ಇದು ಬಿಟ್ಟು ಹೋಗಿರೋ ಹುಡುಗಿ ಬಗ್ಗೆ ಹೇಳ್ತಾ ಇರುವಂಥ ಹಾಡು. ಇನ್ನು ಈ ಸಿಚುಯೇಷನ್ಗೆ ಈ ರೀತಿಯ ಟಪಾಂಗುಚಿ ಮ್ಯೂಸಿಕ್ ಹಾಕಿರೋದು ವಿಭಿನ್ನವಾದಂಥ ಪ್ರಯತ್ನ ಅಂತಲೇ ನಾವು ಹೇಳ್ಬೋದು. ಒಟ್ಟಾರೆ ಹೇಳೋದಾದ್ರೆ ಚೌಕಿದಾರ್ ಸಿನಿಮಾ ಅಪ್ಪ ಮಗನ ರಿಲೇಷನ್ಶಿಪ್ನ ಬೇಸ್ ಆಗಿ ಇಟ್ಕೊಂಡು ಹೆಣೆದಿರೋ ಕತೆ ಅಂತ ಅನ್ಸುತ್ತೆ. ಈಗಾಗಲೇ ಬಿಡುಗಡೆ ಆಗಿರುವಂಥ ಟೀಸರ್ನಲ್ಲಿ ಪೃಥ್ವಿ ಅಂಬರ್ನ ರಕ್ತಸಿಕ್ತವಾಗಿ ತೋರಿಸಿರೋದು ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡುತ್ತೆ. ಇನ್ನು ಚಂದ್ರಶೇಖರ್ ಬಂಡಿಯಪ್ಪ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂಥ ಈ ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಅಪ್ಪ ಆ್ಯಂಥಮ್ ಹಾಗೆಯೇ ಓ ಮೈ ಬ್ರೋ ಈ ಎರಡು ಹಾಡನ್ನು ನೀವು ಕೂಡ ಕೇಳಿ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಕಾಂಟೆಂಟ್. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್ ಸೌತ್ ಟಾಕೀಸ್.